ಹಾಯ್ ಹಲೋ ಪೇರೆಂಟ್ಸ್, ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗೃತರಾಗಿರಿ. ಸುಮಾರು 3 ಕೋಟಿಯಷ್ಟು ಮಕ್ಕಳು ಭಾರತದಲ್ಲಿ ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೆ. ಇದೊಂದು ರಿಪೋರ್ಟ್ ಹೇಳ್ತಾ ಇರೋದು. ಹಾಗೇನೆ 7 crore ಅಡಲ್ಟ್ಸ್ ವಯಸ್ಕರು ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡುವುದು ಮಕ್ಕಳಲ್ಲಿರುವಂತಹ ಪೋರ್ನೋಗ್ರಫಿಯಿಂದ ಮಕ್ಕಳಿಗೆ ಆಗುವಂತಹ ಸೈಕಾಲಜಿಕಲ್ ಇಶ್ಯೂಸ್ಗಳ ಬಗ್ಗೆ ಆಗಿದೆ. ಮಕ್ಕಳು ಯಾವ ರೀತಿಯಲ್ಲಿ ಸೈಕಾಲಜಿಕಲ್ ಆದಂತಹ ಇಶ್ಯೂಸ್ಗಳನ್ನು ಅನುಭವಿಸುತ್ತಾರೆ ಈ ಒಂದು ಪೋರ್ನೋಗ್ರಫಿ ಮತ್ತು ಮಾಸ್ಟರ್ಬೇಷನ್ಸ್ಗೆ ಅಡಿಕ್ಟ್ ಆದರೆ. ಮಕ್ಕಳು ಮೊದಲು ಪೋರ್ನೋಗ್ರಫಿಯನ್ನು ಕ್ಯೂರಿಯೋಸಿಟಿಯಿಂದ ನೋಡಲು ಪ್ರಾರಂಭಿಸುತ್ತಾರೆ. ನೋಡಿ ನೋಡಿ ಕೊನೆಯದಾಗಿ ಇದು ಅಡಿಕ್ಷನ್ ಆಗಿ ಮಾರ್ಪಡುತ್ತದೆ. ಅಡಿಕ್ಷನ್ ಆಗುವುದಂತ ಹೇಳಿದರೆ ನಮ್ಮ ತಲೆಯಲ್ಲಿರುವಂತಹ ನ್ಯೂರಲ್ ಪಾತ್ವೆಗಳು ಕನೆಕ್ಟ್ ಆಗಿ ಅಲ್ಲಿ ನ್ಯೂರಲ್ ಪಾತ್ವೆಗಳು ತುಂಬಾ ಸ್ಟ್ರಾಂಗ್ ಆಗಿ ಬಿಡುತ್ತೆ. ಆಗ ಈ ಒಂದು ಪೋರ್ನೋಗ್ರಫಿ ನೋಡುವುದು ಹ್ಯಾಬಿಚುವಲ್ ಆಗಿ ಪರಿಣಮಿಸುತ್ತದೆ. ಯಾವಾಗ ಈ ಪೋರ್ನೋಗ್ರಫಿ ಅಡಿಕ್ಷನ್ ಆಗ್ತದೋ ಅಂದಿನಿಂದ ಮಕ್ಕಳಿಗೆ ಈ ಪೋರ್ನೋಗ್ರಫಿ ಇಲ್ಲದೆ ಅವರಿಗೆ ಜೀವನ ಮಾಡಲು ಸಾಧ್ಯವಿರುವುದಿಲ್ಲ. ಅವರ ಬ್ರೈನ್ ನಲ್ಲಿ ಇರುವಂತಹ ಈ ಒಂದು ನ್ಯೂರಲ್ ಪಾತ್ವೇಗಳು ಸ್ಟ್ರಾಂಗ್ ಆಗಿರುವುದರಿಂದ ಮಕ್ಕಳು ಈ ಪೋರ್ನೋಗ್ರಫಿ ಅಥವಾ ಮಾಸ್ಟರ್ಬೇಷನ್ ಮಾಡಿದಾಗ ಅವರಲ್ಲಿ ಹ್ಯಾಪಿನೆಸ್ ಹಾರ್ಮೋನ್ಸ್ಗಳು, ಗುಡ್ ಹಾರ್ಮೋನ್ ಅಂತ ಹೇಳ್ತೇವೆ, ಫೀಲಿಂಗ್ ಗುಡ್ ಹಾರ್ಮೋನ್, ಈ ಹಾರ್ಮೋನ್ಗಳು ರಿಲೀಸ್ ಆಗಲು ಪ್ರಾರಂಭಿಸುತ್ತದೆ. ದಿನಗಳದಂತೆ ಈ ಹಾರ್ಮೋನ್ಸ್ಗಳು ಜಾಸ್ತಿಯಾಗಿ ರಿಲೀಸ್ ಆದ್ರೆ ಮಾತ್ರ ನಮಗೆ ಹ್ಯಾಪಿನೆಸ್ ಸಿಗುವಂತಹ ಒಂದು ಮಟ್ಟಕ್ಕೆ ನಾವು ತಲುಪುತ್ತೇವೆ ಅಥವಾ ನಮ್ಮ ಮಕ್ಕಳು ತಲುಪುತ್ತಾರೆ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತೆ ಹ್ಯಾಬಿಚುವಲ್ ಆಗಿ ಪೋರ್ನೋಗ್ರಫಿಯನ್ನು ನೋಡುವುದು, ಅದೇ ರೀತಿಯಲ್ಲಿ ಮಾಸ್ಟರ್ಬೇಷನ್ ಅನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಅಡಿಕ್ಟ್ ಆದಂತಹ ಮಕ್ಕಳಲ್ಲಿ ಹಲವಾರು ರೀತಿಯ ಸೈಕಾಲಜಿಕಲ್ ಆದಂತಹ ಇಶ್ಯೂಸ್ಗಳು ಕಂಡು ಬರುತ್ತದೆ. ಅದರಲ್ಲಿ ಒಂದನೆಯ ಪಾಯಿಂಟ್ಸ್ ಏನಂತ ಹೇಳಿದರೆ ವರ್ಬಲ್ ಅಬ್ಯೂಸ್ ಇನ್ ಫ್ಯಾಮಿಲಿ. ಕುಟುಂಬದಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಇವರು ವರ್ಬಲ್ ಅಬ್ಯೂಸ್ಗಳನ್ನು ಮಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ ಇವರು ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಕೋಪಗೊಳ್ತಾ ಇರ್ತಾರೆ, ತುಂಬಾ ಆಂಗ್ರಿ ಇವರು ತೋರಿಸ್ತಾ ಇರ್ತಾರೆ, ಆಂಗರ್ ಪರ್ಸನಾಲಿಟಿಯನ್ನು ಇವರು ತೋರಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ತಂದೆ ತಾಯಿಗಳು ಏನು ಹೇಳಿದ್ರು ಇವರಿಗೆ ತುಂಬಾ ಕೋಪ ಬರುವುದು, ಯಾವುದೇ ಒಂದು ಚಿಕ್ಕ ವಿಷಯದಲ್ಲಿ ಆಗಾಗ ಇವರಿಗೆ ಕೋಪ ಬರ್ತಾ ಇರುವುದು, ಇಂತಹ ಒಂದು ಲೆವೆಲ್ಗೆ ಇವರು ರೀಚ್ ಆಗ್ತಾರೆ. ಅದೇ ರೀತಿಯಲ್ಲಿ ಎರಡನೆಯ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಮಿಸ್ ಸೋಷಿಯಲ್ ಫಂಕ್ಷನ್. ಸೊಸೈಟಿಯಲ್ಲಿ ಇವರು ಇನ್ವಾಲ್ವ್ ಆಗುವುದಿಲ್ಲ, ಸೊಸೈಟಿಯೊಂದಿಗೆ ಇವರು ಬೆರೆಯಲಿಕ್ಕೆ ಇಷ್ಟಪಡುವುದಿಲ್ಲ, ಇವರು ಲೋನ್ಲಿನೆಸ್ ಅನ್ನು ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಇವರು ಒಬ್ಬಂಟಿಗರಾಗಿ ಮನೆಯಲ್ಲಿ ರೂಮಲ್ಲಿ ಬಾಗಿಲು ಹಾಕಿ ಒಬ್ಬಂಟಿಗನಾಗಿ ಕುತ್ಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಇವರು ಬರ್ತಾ ಇರ್ತಾರೆ. ಹಾಗೆ ಮೂರನೇ ಪಾಯಿಂಟ್ಸ್, ಮಕ್ಕಳು ಸ್ಟಡೀಸ್ ಅಲ್ಲಿ ತುಂಬಾ ಹಿಂದುಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಕೆಲವೊಂದು ಪೇರೆಂಟ್ಸ್ಗಳು ನಮ್ಮೊಂದಿಗೆ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ, ನನ್ನ ಮಗ ಕಲಿಯುವುದರಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿದ್ದ, ತುಂಬಾ ಹುಷಾರಾಗಿದ್ದ, ಅವನು 7th ತನಕ ತುಂಬಾ ಹುಷಾರಾಗಿದ್ದ, 8th ತನಕ ತುಂಬಾ ಹುಷಾರಾಗಿದ್ದ, ಬಟ್ ಈಗ ಅವನು ತುಂಬಾ ಡಲ್ ಆಗಿದ್ದಾನೆ, ಅವನ ಬಿಹೇವಿಯರ್ ತುಂಬಾ ಡಲ್ ಆಗಿ ಕಾಣ್ತಾ ಇದೆ, ಯಾರೊಂದಿಗೆ ಅವನು ಇನ್ವಾಲ್ವ್ ಆಗ್ತಾ ಇಲ್ಲ. ಈ ರೀತಿಯ ಹಲವಾರು ಕಂಪ್ಲೇಂಟ್ಸ್ಗಳು ಪೇರೆಂಟ್ಸ್ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಕಾರಣ ಪೋರ್ನೋಗ್ರಫಿ ಅಥವಾ ಮಾಸ್ಟರ್ಬೇಷನ್ ಆಗಿರಬಹುದು. ಒಂದ್ಸಲ ನಾವು ಈ ವಿಷಯದಲ್ಲಿ ತುಂಬಾ ಡೀಪ್ ಆಗಿ ಆಲೋಚನೆ ಮಾಡಬೇಕಾಗ್ತದೆ. ಸೊ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯಲಿಕ್ಕೂ ಸಹ ಈ ಒಂದು ಪೋರ್ನೋಗ್ರಫಿ ಮತ್ತು ಮಾಸ್ಟರ್ಬೇಷನ್ಸ್ ಕಾರಣವಾಗ್ತಾ ಇದೆ. ಹೀಗೆ 3 ಪಾಯಿಂಟ್ಸ್ಗಳು, ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹಾಗೆಯೇ ಈ ಮಾಸ್ಟರ್ಬೇಷನ್ ಮತ್ತು ಪೋರ್ನೋಗ್ರಫಿ ಹಲವು ವರ್ಷಗಳ ಕಾಲ ಹ್ಯಾಬಿಚುವಲ್ ಆಗಿ ಮಾರ್ಪಟ್ರೆ ಮಕ್ಕಳಲ್ಲಿ ಆಂಗ್ಸೈಟಿ, ಡಿಪ್ರೆಷನ್, ಪೂರ್ ಕ್ವಾಲಿಟಿ ಆಫ್ ಲೈಫ್ ಮತ್ತು ಹಲವಾರು ರೀತಿಯ ಸೈಕಾಲಜಿಕಲ್ ಅಂಡ್ ಸೆಕ್ಸುವಲ್ ಆದಂತಹ ಡಿಸಾರ್ಡರ್ಸ್ಗಳು ಬರಲು ಕಾರಣವಾಗ್ತದೆ. ಅದರಲ್ಲಿ ಪ್ರತ್ಯೇಕವಾಗಿ ಹೇಳ್ಬೇಕಾದಂತಹ ಒಂದು ಡಿಸಾರ್ಡರ್ ಅಂತ ಹೇಳಿದ್ರೆ ಅಡಿಕ್ಷನ್ ಅಂಡ್ ಕಂಪಲ್ಸಿವ್ ಡಿಸಾರ್ಡರ್. ಇದರಲ್ಲಿ ಮಕ್ಕಳಿಗೆ ಆಗಾಗ ಪೋರ್ನೋಗ್ರಫಿಯನ್ನು ನೋಡ್ತಾನೆ ಇರಬೇಕಾಗ್ತದೆ. ಅದೇ ರೀತಿಯಲ್ಲಿ ಮಾಸ್ಟರ್ಬೇಷನ್ ಮಾಡ್ತಾನೆ ಇರಬೇಕಾಗ್ತದೆ. ಪ್ರತಿದಿನ ಮಿನಿಮಮ್ ಒಂದು 4 ರಿಂದ 8 ಸಲ ಮಕ್ಕಳು ಈ ಒಂದು ಪ್ರೋಸೆಸ್ ಅನ್ನು ಮಾಡದೇ ಇದ್ದಲ್ಲಿ ಮಕ್ಕಳ ಮೈಂಡ್ ಹ್ಯಾಪಿನೆಸ್ಗೆ ರೀಚ್ ಆಗೋದಿಲ್ಲ. ಇಂತಹ ಪ್ರಾಬ್ಲಮ್ಗಳಿಗೆ ಮಕ್ಕಳು ಹೋದರೆ ಖಂಡಿತವಾಗಿಯೂ ಮಕ್ಕಳಲ್ಲಿ ಈ ಒಂದು ರೋಗಗಳು ಉಲ್ಬಣಿಸ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಮತ್ತೊಂದು ಸೆಕ್ಸುವಲ್ ಆದಂತಹ ಪ್ರಾಬ್ಲಮ್ ಆಫ್ಟರ್ ಮ್ಯಾರೇಜ್ ನಂತರ ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಉಂಟಾಗಬಹುದು. ಅದೇ ರೀತಿಯಲ್ಲಿ ಅಡಿಕ್ಷನ್ ಅಂಡ್ ಕಂಪಲ್ಸಿವ್ ಬಿಹೇವಿಯರ್, ಇದರಲ್ಲಿ
ಮಗುವಿಗೆ ಅಥವಾ ಮಕ್ಕಳಿಗೆ ಕಂಟಿನ್ಯೂಸ್ಲಿ ಆಗಿ ಮಾಸ್ಟರ್ಬೇಷನ್ ಅಥವಾ ಪೋರ್ನೋಗ್ರಫಿ ನೋಡದೇ ಇದ್ದಲ್ಲಿ ಇವರ ಮೈಂಡ್ ಹ್ಯಾಪಿನೆಸ್ಸಿಗೆ ರೀಚ್ ಆಗೋದಿಲ್ಲ. ಈ ರೀಚ್ ಆಗದೆ ಇರದಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಮಕ್ಕಳು ಇದಕ್ಕೆ ಬೇಕಾಗಿ 4 ಸಲ 5 ಸಲ 6 ಸಲ 8 ಸಲ ಹೀಗೆ ಅನ್ಲಿಮಿಟೆಡ್ ಆಗಿ ಮಕ್ಕಳು ಈ ಒಂದು ಪೋರ್ನೋಗ್ರಫಿಯನ್ನು ನೋಡುವುದು ಮತ್ತು ಮಾಸ್ಟರ್ಬೇಷನ್ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇದರಿಂದಾಗಿ ಮಕ್ಕಳು ಕಂಪ್ಲೀಟ್ಲಿ ಅವರ ಆ ಒಂದು ಸೈಕಾಲಜಿಕಲ್ ಆದಂತಹ ಬೆಳವಣಿಗೆಗಳು ಕುಂಠಿತವಾಗಲಿಕ್ಕೆ ಕಾರಣವಾಗ್ತದೆ. ಮತ್ತೆ ಎರಡನೆಯದಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೆಕ್ಸುವಲ್ ರಿಲೇಶನ್ಶಿಪ್ಗಳು. ಈ ಮಕ್ಕಳಲ್ಲಿ ನಂತರ ಫ್ಯೂಚರ್ ಅಲ್ಲಿ ಇವರಿಗೆ ಸೆಕ್ಸುವಲ್ ಆದಂತಹ ರಿಲೇಶನ್ಶಿಪ್ಗಳು ಒಳ್ಳೆಯ ರೀತಿಯಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಇನ್ಫರ್ಟಿಲಿಟಿ ಬರಲಿಕ್ಕೆ ಚಾನ್ಸಸ್ ಆಗ್ಬಹುದು. ಈವನ್ ಹುಡುಗರು ಮಾತ್ರ ಈ ಒಂದು ಪೋರ್ನೋ ಅಡಿಕ್ಷನ್ ಮತ್ತು ಮಾಸ್ಟರ್ಬೇಷನ್ಗೆ ಒಳಗಾಗಿರುವುದಲ್ಲ, ಈವನ್ ಗರ್ಲ್ಸ್ ಸಹ ಈ ಒಂದು ಪೋರ್ನೋ ಅಡಿಕ್ಷನ್ ಮತ್ತು ಮಾಸ್ಟರ್ಬೇಷನ್ಗೆ ಒಳಗಾಗಿದ್ದಾರೆ. ಇದರಿಂದಾಗಿ ಇವರಲ್ಲಿ ಇನ್ಫರ್ಟಿಲಿಟಿ ಉಂಟಾಗಲಿಕ್ಕೆ ಕಾರಣವಾಗಬಹುದು. ಮತ್ತೊಂದು ಸೆಕ್ಸುವಲ್ ಡಿಸಾರ್ಡರ್ ಅಂತ ಹೇಳಿದ್ರೆ ಇರೆಕ್ಟೈಲ್ ಡಿಸ್ಫಂಕ್ಷನ್, ಸೆಕ್ಸುವಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ಈ ಒಂದು ಮಕ್ಕಳಿಗೆ ಆಲ್ರೆಡಿ ಅಡಿಕ್ಟ್ ಆದಂತಹ ಮಕ್ಕಳು ಆಫ್ಟರ್ ಮ್ಯಾರೇಜ್ ಆ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಗಳಾಗಬಹುದು. ಅರ್ಲಿ ಇಜಾಕ್ಯುಲೇಷನ್ ಅಂತಹ ಹಲವಾರು ಇಶ್ಯೂಗಳು ಇವರಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಇದರಿಂದಾಗಿ ರಿಲೇಶನ್ಶಿಪ್ಗಳು ಸಹ ಏನಾಗ್ತದೆ, ವೀಕ್ ಆಗ್ತಾ ಬರ್ತದೆ. ಒಳ್ಳೆಯ ರಿಲೇಶನ್ಶಿಪ್ಗಳು, ಒಳ್ಳೆಯ ಬಂಧಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಆಫ್ಟರ್ ಮ್ಯಾರೇಜ್ ಇವರ ರಿಲೇಶನ್ಶಿಪ್ಗಳು ಬಹಳ ವೀಕ್ ಆಗ್ತಾ ಬರ್ತದೆ. ಅಲ್ಟಿಮೇಟ್ ಆಗಿ ಇವರು ಡೌನ್ ಸೆಲ್ಫ್ ಎಸ್ಟೀಮ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇವರ ಸೆಲ್ಫ್ ಎಸ್ಟೀಮ್ ತುಂಬಾ ವೀಕ್ ಆಗಿರ್ತಾರೆ. ಇವರು ಯಾವುದೇ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರೀತಿಯಲ್ಲಿ ವ್ಯಕ್ತಿಗಳು ಓಪೋಸಿಟ್ ಆಗಿ ಮಾತಾಡಿದರೆ ಅವರಿಗೆ ಪೋಕ್ ಮಾಡುವ ರೀತಿಯಲ್ಲಿ, ಗುದ್ದುವ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಓಪೋಸಿಟ್ ಆಗಿ ಮಾತಾಡಿದ್ರೆ ತುಂಬಾ ಅದನ್ನು ಸೆನ್ಸಿಟಿವ್ ಆಗಿ ತೆಗೆದುಕೊಳ್ಳುವಂತಹ ಮನಸ್ಥಿತಿಯನ್ನು ಇವರು ಹೊಂದಿರುತ್ತಾರೆ. ಇದರಿಂದಾಗಿ ಅಲ್ಟಿಮೇಟ್ ಆಗಿ ಈವನ್ ಇವರು ಸುಸೈಡ್ಗೆ ಹೋಗುವ ಚಾನ್ಸಸ್ಗಳು ತುಂಬಾ ಜಾಸ್ತಿ ಆಗಿದೆ. ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ತುಂಬಾ ಕೇರ್ ಮಾಡಬೇಕಾದಂತಹ ಸನ್ನಿವೇಶದಲ್ಲಿದ್ದೇವೆ. ಮಕ್ಕಳು ಇಂತಹ ಅಡಿಕ್ಷನ್ಗಳಿಗೆ ಹೋಗಲು ಕಾರಣವೇನು ಅದು ಸಹ ನಾವು ತಿಳಿಯುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು 3 ಪಾಯಿಂಟ್ಸ್ ಅನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೇನೆ. ನಂಬರ್ 1, ಅರ್ಲಿ ಸ್ಮಾರ್ಟ್ ಫೋನ್ ಓನರ್ಶಿಪ್. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಮೊಬೈಲ್ ಅನ್ನು ಕೊಡ್ತೇವೆ. ನಮ್ಮ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಕ್ಲಾಸಸ್ ಇದೆ ಅಂತ ಹೇಳಿ ಮೊಬೈಲ್ ಅನ್ನು ತೆಗೆದುಕೊಡ್ತೇವೆ. ಅದೇ ರೀತಿಯಲ್ಲಿ ಮಕ್ಕಳು ನಮಗೆ ಯಾವುದೇ ರೀತಿಯಲ್ಲಿ ಉಪದ್ರ ಮಾಡದೇ ಇರಲಿ, ಉಪದ್ರ ಮಾಡದೇ ಇರಲಿ ಅಂತ ಹೇಳಿ ನಾವು ಮಕ್ಕಳಿಗೆ ಈ ಒಂದು ಮೊಬೈಲ್ ಅನ್ನು ಆಟ ಆಡುವಂತ ಟಾಯ್ಸ್ ನ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಇವುಗಳನ್ನು ಮಕ್ಕಳು ಈ ಮೊಬೈಲ್ ಓನರ್ಶಿಪ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಈ ಮಕ್ಕಳು ಇಂಟರ್ನೆಟ್ ಸಹ ನಾವು ಹಾಕಿ ಕೊಡುವುದರಿಂದ ಮಕ್ಕಳು ಇದನ್ನೆಲ್ಲ ಆನ್ಲೈನ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಅಥವಾ ಬೇರೆ ಯಾವುದೇ ಸರ್ಚ್ ಇಂಜಿನ್ ನಲ್ಲಿ ರಿಸರ್ಚ್ ಅಥವಾ ಸರ್ಚ್ ಮಾಡ್ತಾ ಕೊನೆಗೆ ಈ ಸೈಟ್ಸ್ ಗಳಿಗೆ ಇವರು ರೀಚ್ ಆಗಿ ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಮೊದಲು ಈ ಪೋರ್ನ್ ವಿಡಿಯೋಸ್ ಗಳು ಕಾಣುವಾಗ ಕ್ಯೂರಿಯೋಸಿಟಿ ಬೆಳೆಯುತ್ತದೆ, ನಂತರ ಇವರು ಎಡಿಕ್ಟ್ ಗೆ ಹೋಗ್ತಾರೆ. ಎರಡನೆಯ ಪಾಯಿಂಟ್ ಏನಂತ ಹೇಳಿದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಅಂತ ಹೇಳ್ಬೋದು. ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಅಂತ ಹೇಳಿದ್ರೆ ಮಕ್ಕಳು ಈ ಆಡಿನಲ್ಲಿ ಬರುವಂತಹ ಕೆಲವೊಂದು ಮತ್ತೆ ನೂಡಾದಂತಹ ಫೋಟೋಸ್ ಗಳನ್ನೆಲ್ಲ ನೋಡಿ ಮಕ್ಕಳಿಗೆ ಕ್ಯೂರಿಯಾಸಿಟಿ ಬೆಳೆಯುತ್ತದೆ. ಇದರಿಂದಾಗಿ ಮಕ್ಕಳು ಏನ್ ಮಾಡ್ತಾರೆ, ಇಂತಹ ಆಡ್ ಗಳನ್ನು ನೋಡ್ತಾ 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 ಕೊನೆಯದಾಗಿ ಇಂತಹ ಸೈಟ್ಸ್ ಗಳಿಗೆ ರೀಚ್ ಆಗಿ ಬಿಡ್ತಾರೆ. ಮತ್ತೆ ಲಾಸ್ಟ್ ಪಾಯಿಂಟ್, ಎಸ್ಪೆಷಲಿ ಪೇರೆಂಟ್ಸ್ ಗಳಾದ ನಾವು ಪೇರೆಂಟಿಂಗ್ ಕಂಟ್ರೋಲ್ ಆಪ್ಸ್ ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ 18 ಬಿಲೋ ಏಜ್ ಆದಂತಹ ಮಕ್ಕಳಿಗೆ ನಾವು ಪೇರೆಂಟಿಂಗ್ ಕಂಟ್ರೋಲಿಂಗ್ ಆಪ್ ಗಳನ್ನು ಯೂಸ್ ಮಾಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಗಳನ್ನು ಅಥವಾ ನೀವು ಯಾವುದೇ ರೀತಿಯ ಗಡ್ಜೆಟ್ಸ್ ಗಳನ್ನು ಕೊಡುವುದರಿಂದ ಯಾವುದೇ ರೀತಿಯ ಇಂತಹ ಒಂದು ಪ್ರಾಬ್ಲಮ್ಸ್ ಗಳಿಗೆ ಮಕ್ಕಳು ರೀಚ್ ಆಗುವುದಿಲ್ಲ. ನಾವು ಅದರ ಬಗ್ಗೆ ಅವೇರ್ ಇದ್ದರೂ ಸಹ ಅದನ್ನು ನಾವು ಮಕ್ಕಳಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೂ ಸಹ ರೆಡಿ ಆಗಿರುವುದಿಲ್ಲ. ನಾವು ಎಸ್ಪೆಷಲಿ ಆಗಿ ಹೇಳಬೇಕಾದ್ರೆ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡುವಂತಹ ಸಂದರ್ಭದಲ್ಲಿ ಪೇರೆಂಟಿಂಗ್ ಕಂಟ್ರೋಲಿಂಗ್ ಆಪ್ಗಳು ಹಲವಾರು ಫ್ರೀ ಆಪ್ಗಳು, ಈವನ್ ಗೂಗಲ್ ಆಪ್ಗಳು ಸಹ ಇದೆ, ಗೂಗಲ್ ಅಲ್ಲಿ ಇರುವಂತಹ ಆಪ್ಗಳು ಇವೆ. ಸೊ ಫ್ಯಾಮಿಲಿ ಲಿಂಕ್ ಅಂತ ಹೇಳಿ ಅಂತಹ ಆಪ್ಗಳನ್ನು ಡೌನ್ಲೋಡ್ ಮಾಡಿ ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮಕ್ಕಳು ಯಾವ ಯಾವ ಆಪ್ಗಳನ್ನು
ಎಷ್ಟೆಷ್ಟು ಸಮಯ ಯೂಸ್ ಮಾಡಬೇಕು ಎಂಬುದು ಸಹ ಪೇರೆಂಟ್ಸ್ಗಳಾದ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಮಗುವಿನ ಮೊಬೈಲ್ ಅನ್ನು ಎಷ್ಟು ಸಮಯದಲ್ಲಿ ಲಾಕ್ ಆಗಬೇಕು ಅಂತ ಹೇಳಿ ನಮ್ಮ ಮೊಬೈಲ್ ಇಂದ ನಾವು ಲಾಕ್ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಹಲವಾರು ರೀತಿಯ ಟೆಕ್ನಾಲಜಿ ಬೆಳೆದಿರುವುದರಿಂದ ನಾವು ಮಕ್ಕಳನ್ನು ಈಸಿಯಾಗಿ ಈ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿದೆ. ಇನ್ನು ಅಡಿಕ್ಷನ್ ಆದಂತಹ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಮನೆಯಲ್ಲಿಯೇ ಅವರನ್ನು ಅಡಿಕ್ಷನ್ ಮಾಡಿಸಬಹುದು ಅಥವಾ ಅಡಿಕ್ಟ್ ಮಾಡಿಸಬಹುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ತುಂಬಾ 7 crore ರಿಪೋರ್ಟ್ ಪ್ರಕಾರ 7 crore ಅಷ್ಟು ಅಡಲ್ಟ್ಸ್ಗಳು ಈ ಒಂದು ಅಡಿಕ್ಷನ್ಗೆ ಬಿದ್ದಿದ್ದಾರೆ, ಬಲೆಯಲ್ಲಿದ್ದಾರೆ. ಇಂತಹವರನ್ನು ಸಹ ಯಾವ ರೀತಿಯಲ್ಲಿ ಮನೆಯಲ್ಲಿಯೇ ನಾವು ಅದನ್ನು ಓವರ್ಕಮ್ ಮಾಡಬಹುದು ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.